ಸಂಕಲ್ಪವನ್ನು ಮಾಡಬೇಕು. ಅಂದರೆ ನೀವು ಯಾವ ಕಾರಣಕ್ಕೆ ಹೆಜ್ಜೆ ನಮಸ್ಕಾರ ಮಾಡುವ ಕಾರ್ಯವನ್ನು ತೆಗೆದುಕೊಂಡಿದ್ದೀರಾ, ಆ ಕಾರ್ಯಕ್ಕೆ ಯಾವುದೇ ಅಡೆತಡೆಗಳು ಬರದ ಹಾಗೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಕಿದ ನಂತರ ರಾಯರ ಬಲಭಾಗಕ್ಕೆ ನಿಂತುಕೊಂಡು ಒಂದು ನಮಸ್ಕಾರ ಹಾಕಬೇಕು. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಇಲ್ಲ ಹೋಗೋಕ್ಕಿಂತ ಮುಂಚೆ ಇದೊಂದು ಸರಿ ವಿಡಿಯೋನ ನೀವು ನೋಡ್ಕೊಂಡು ಹೋದ್ರೆ ನಿಮಗೆ ಅಲ್ಲಿ ಯಾವ ರೀತಿ ಹೆಜ್ಜೆ ನಮಸ್ಕಾರನ ಹಾಕಬೇಕು ಮತ್ತು ಯಾವ ಕಡೆ ನಮಸ್ಕಾರನ ಹಾಕಬೇಕು ರಾಯರ ಮಠದಲ್ಲಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಮಂತ್ರಾಲಯಕ್ಕೆ ಹೋದಾಗ ಯಾವ ರೀತಿ ನಾವು ಹೆಜ್ಜೆಗೊಂದು ನಮಸ್ಕಾರನ ಹಾಕಬೇಕು ಮತ್ತು ಹೆಣ್ಮಕ್ಳು ಯಾವ ರೀತಿ ನಮಸ್ಕಾರ ಮಾಡಬೇಕು, ಗಂಡು ಮಕ್ಕಳು ಯಾವ ರೀತಿ ನಮಸ್ಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ನೀವು ಮಂತ್ರಾಲಯಕ್ಕೆ ಹೋಗಿ ಹಾಕಬೇಕು ಅನ್ನೋದು ಏನಿಲ್ಲ, ಹೋಗಬೇಕು ಅಂದ್ಕೊಂಡಿರೋರು ಹೋಗಿ ಬನ್ನಿ. ತುಂಬಾ ಒಂದು ಒಳ್ಳೆ ಪಾಸಿಟಿವಿಟಿ ಅಂತೂ ನಿಮಗೆ ಗೊತ್ತಾಗುತ್ತೆ. ರಾಯರು ಮಠಕ್ಕೆ ಹೋಗಿ ಬಂದಮೇಲಂತೂ ಅಲ್ಲಿಗೆ ಹೋದ್ರಂತೂ ರಿಟರ್ನ್ ಬರೋದಕ್ಕೆ ಮನಸ್ಸೇ ಬರಲ್ಲ. ಅಲ್ಲೇ ಇರಬೇಕು ಮಠದಲ್ಲೇ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನೀವು ಇಲ್ಲಿ ಇರೋವಂಥ ದೇವಸ್ಥಾನಗಳಿಗೆ ಇಲ್ಲ ನಿಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋದರೂ ಕೂಡ ನೀವು ಇದೇ ರೀತಿ ಹೆಜ್ಜೆಗೊಂದು ನಮಸ್ಕಾರನ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಹೆಜ್ಜೆ ನಮಸ್ಕಾರನ ಮಾಡ್ತಾರೆ. ನಾನು ಯಾವ ರೀತಿ ಒಂದೊಳ್ಳೆ ನಿಯಮದ ಪ್ರಕಾರ ಒಂದೊಳ್ಳೆ ವಿಧಾನದಲ್ಲಿ ಹೆಜ್ಜೆಗೊಂದು ನಮಸ್ಕಾರನ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವ್ಲಾಗಲ್ಲಿ ಮಾಹಿತಿನ ನೀಡ್ತಾ ಇರೋವಂಥದ್ದು. ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಟ್ಬಿಡ್ತೀನಿ. ಮೊದಲಿಗೆ ನೀವು ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ಕಾರಣಕ್ಕೋಸ್ಕರ ನೀವು ರಾಯರು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನೀವು ಸಂಕಲ್ಪನ ಮಾಡ್ಕೋಬೇಕು. ಆ ಸಂಕಲ್ಪ ನಿಮಗೆ ಕ್ಲಾರಿಟಿ ಇರಬೇಕು. ಅಂದರೆ ಬೇರೆಯವ್ರಿಗೆ ತೊಂದರೆ ಕೊಡೋ ರೀತಿ ಸಂಕಲ್ಪನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದರಿಂದ ಯಾವುದೇ ರೀತಿ ಫಲ ಸಿಗಲ್ಲ. ನಿಮಗೆ ಬೇಕಾಗಿರೋದು ನಿಮಗೇನಾದರೂ ನಿಮ್ಮ ಜೀವನದಲ್ಲಿ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಳಿ. ಅದು ಬಿಟ್ಟು ತುಂಬ ಸಂಕಲ್ಪನ ಮಾಡ್ಕೊಳ್ಳೋದು, ತುಂಬ ಬೇಡಿಕೆನ ರಾಯರ ಹತ್ರ ತಗೊಂಡೋಗಿ ನೆರವೇರಿಸಬೇಕು ಅಂತ ಕೇಳ್ಕೊಳ್ಳೋದು ಅದೆಲ್ಲ ತಪ್ಪಾಗುತ್ತೆ. ಮತ್ತು ಅದು ಅರ್ಧಂಬರ್ಧ ಫಲ ಸಿಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ದರಿಂದ ಯಾವಾಗಲೂ ಅಷ್ಟೇ ಒಂದೇ ಮನಸ್ಸಿಂದ ನೀವು ಕೇಳ್ಕೋಬೇಕು ರಾಯರು ಹತ್ರ. ಕಡ್ಡಾಯವಾಗಿ ಮನೆ ದೇವರ ಪ್ರಾರ್ಥನೆನ ಮಾಡಬೇಕು. ಮನೆ ದೇವರಿಗೆ ಪೂಜೆನ ಮಾಡಿಬಿಟ್ಟೆ ನೀವು ಮಂತ್ರಾಲಯಕ್ಕೆ ಹೊರಡಬೇಕು. ಒಬ್ಬೊಬ್ಬರಂತಾರೆ ಮಂತ್ರಾಲಯಕ್ಕೆ ಹೋಗಿಂತ ಮುಂಚೆ ಕಾಣಿಕೆನ ಕಟ್ಟಿಟ್ಬಿಟ್ಟು ಹೋಗಬೇಕು ಅಂತಾರೆ. ಆ ಥರ ಏನೂ ಇಲ್ಲ. ಡ್ರಿಂಕಿಂಗ್ ಮಾಡೋದು, ಸ್ಮೋಕಿಂಗ್ ಮಾಡೋದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ. ಮತ್ತು ನಾನ್ ವೆಜ್ ಕೂಡ ತಿನ್ನಕ್ಕೆ ಹೋಗಬಾರ್ದು. ಅಂದರೆ ಹೋಗೋ ದಿವಸ ಅಲ್ಲ, ಹೋಗೋದು ಹಿಂದಿನ ದಿವಸನೂ ಕೂಡ ನೀವು ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ ಮಾಡಬಾರ್ದು, ಸ್ಮೋಕ್ನ ಮಾಡಬಾರ್ದು ಹೋಗಿ ಬರೋ ತನಕ. ಮತ್ತು ನೀವು ಹೋಗಬೇಕಾದ್ರೆ ಮನೇಲಿ ಯಾರು ದೊಡ್ಡವರು ಇರ್ತಾರೆ ಅವ್ರ ಆಶೀರ್ವಾದನ ಪಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ ನೀವು ಇಲ್ಲಿಂದ ಮಂತ್ರಾಲಯಕ್ಕೆ ಹೊರಟ ಮೇಲೆ ಹೋಗಿದ ತಕ್ಷಣ ಅಲ್ಲಿ ದರ್ಶನ ಮಾಡಬೇಕಾದ್ರೂ ಅಷ್ಟೇ ತುಂಬ ಶಾಂತವಾಗಿರಬೇಕು ನಿಮ್ಮ ಮನಸ್ಸು. ಯಾವುದೇ ರೀತಿ ಕೆಟ್ಟ ಮಾತು ಇಲ್ಲ ಕೆಟ್ಟ ಆಲೋಚನೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಬದಲು ರಾಯರ ಮಂತ್ರನ ಸ್ತೋತ್ರನ ಮನಸ್ಸಿನಲ್ಲೇ ಹೇಳ್ಕೊಂಡು ನೀವು ಹೋಗಬೇಕು. ಮೊದಲಿಗೆ ನೀವು ಮಂಚಾಲಮ್ಮನ ದರ್ಶನನ ಮಾಡಿ ಅನಂತರ ರಾಯರು ದರ್ಶನಕ್ಕೆ ಹೋಗಬೇಕಾಗಿರೋವಂಥದ್ದು. ಮತ್ತು ನಾಮನ ಹಾಕ್ತಾರೆ, ನಾಮನ ಹಾಕಿಸ್ಕೊಂಡೇ ಹೋಗಿ ನೀವು ದರ್ಶನ ಮಾಡಬೇಕಾಗಿರೋವಂಥದ್ದು. ಹೋಗಿ ಬಂದು ನಾಮನ ಹಾಕ್ಸ್ಕೊಬಾರ್ದು. ಹೋಗೋಕ್ಕಿಂತ ಮುಂಚೆನೇ ನಾಮನ ಹಾಕಿಸ್ಕೊಂಡು ನೀವು ಹೋಗಬೇಕು. ಮತ್ತು ನೀವು ಯಾವುದೇ ರೀತಿ ಸೇವೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಮೊದಲಿಗೆ ನೀವು ಸೇವೆನ ಮಾಡಿದಾದ್ಮೇಲೆ ರಾಯರು ದರ್ಶನ ಮಾಡೋಕ್ಕೆ ಹೋಗಬೇಕು. ಏನಕ್ಕಂದರೆ ನಾವು ಸೇವೆನ ಮಾಡಿ ಆದಮೇಲೆ ತಾನೇ ರಾಯರಿಗೆ ಹೋಗ್ಬಿಟ್ಟು ನಾವು ಸನ್ನಿಧಾನಕ್ಕೆ ಬಂದು ನಾನು ಈ ಥರ ಸೇವೆನ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಒಪ್ಪಿಸ್ಬಿಟ್ಟು ನಾವು ಬರಬೇಕು ರಾಯರಿಗೆ. ನೀವು ದರ್ಶನ ಮಾಡೋಕ್ಕೆ ಹೋಗ್ಬೇಕಾಗಿದ್ರೆ ಅಷ್ಟೇ ಸೀರೆನ ಉಟ್ಕೊಂಡು ಹೆಣ್ಮಕ್ಳು, ಗಂಡು ಮಕ್ಕಳು ಪಂಚೆನ ಹಾಕ್ಕೊಂಡು ಹೋಗ್ಬೇಕಾಗಿರೋವಂಥದ್ದು. ಯಾವುದೇ ರೀತಿ ಶರ್ಟ್ ಪ್ಯಾಂಟು ಮತ್ತು ವೆಸ್ಟ್ರನ್ ವೇರ್ ಆ ಥರ ಏನೋ ಹಾಕೊಂಡು ಹೋಗ್ಬಾರ್ದು. ಹಾಕೊಂಡೋದ್ರೆ ದೇವಸ್ಥಾನದ ಒಳಗಡೆ ಎಂಟ್ರಿನೇ ಇಲ್ಲ ಬಿಡಿ. ನೀವು ಹೆಣ್ಮಕ್ಳು ಸೀರೆ ಇಲ್ಲದ್ರೆ ಟ್ರೆಡಿಷ್ನಲ್ ಡ್ರೆಸ್ಗಳನ್ನ ಹಾಕೊಂಡು ಹೋಗ್ಬೋದು. ಮತ್ತು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹೋಗೋದು, ಆ ಥರ ಬೇರೆ ರೀತಿ ಯಾವುದ್ಯಾವುದೋ ರೀತಿ ಬಟ್ಟೆಗಳನ್ನೆಲ್ಲ ಹಾಕೊಂಡು ಹೋಗಬೇಡಿ. ಹೋದ್ರೂ ಅಲ್ಲಿ ನೋ ಎಂಟ್ರಿನೇ, ಒಳಗಡೆ ಸೇರಿಸಲ್ಲ. ಅದು ಸಾಂಪ್ರದಾಯಿಕ ಹೋಗೋದ್ರೇ ತುಂಬಾ ಬೆಸ್ಟು. ಅಲ್ಲಿರೋದು ರೂಲ್ಸೇ ಆ ಥರ ಇರೋದು ಮಂತ್ರಾಲಯದಲ್ಲಿ. ನೀವು ಇವಾಗ ಹೆಜ್ಜೆಗೊಂದು ನಮಸ್ಕಾರ ಮಾಡಬೇಕು ಅಂತ ಅಂದರೆ ಒಬ್ಬೊಬ್ಬರು ಹೆಜ್ಜೆ ಮೇಲೆ ಇಟ್ಟು ನಡ್ಕೊಂಡು ಹೋಗ್ತಾರೆ. ಆ ಥರ ಮಾಡೋಕೆ ಹೋಗ್ಬಿಡಿ. ಕಾಲು ಎಷ್ಟು ಹಿಡಿಯುತ್ತೋ ಅಷ್ಟು ಹೆಜ್ಜೆನ ಮುಂದಕ್ಕಿಟ್ಟು ಮತ್ತೆ ಬಗ್ಗಿ ನಮಸ್ಕಾರ ಮಾಡಿ, ಮಂಡಿಯೂರಿ ನಮಸ್ಕಾರ ಮಾಡಿ ಎದ್ಬಿಟ್ಟು ಮತ್ತೆ ಇನ್ನೊಂದು ಹೆಜ್ಜೆನ ಇಡಬೇಕಾಗಿರೋದು. ಒಬ್ಬೊಬ್ರು ಲಾಂಗ್ ಡಿಸ್ಟೆನ್ಸಲ್ಲಿ ಕಾಲು ಹೆಜ್ಜೆನ ಇಡ್ತಾರೆ. ಆ ಥರ ಏನು ಮಾಡೋಕೆ ಹೋಗ್ಬಿಡಿ. ನೀವು ನಾರ್ಮಲಾಗಿ ಎಷ್ಟು ಹೆಜ್ಜೆನ ಇರ್ತೀರೋ ಅಷ್ಟು ಹೆಜ್ಜೆನ ಇಡಿ. ಮತ್ತು ರಾಯರನ್ನ ಮನಸ್ಸಲ್ಲೇ ನೆನೆಸ್ಕೊಂಡು ಹೋಗಿ. ಪಕ್ಕ ರಾಯರು ನಿಮಗೆ ಶಕ್ತಿನ ಕೊಡ್ತಾರೆ ಸೇವೆನ ಮಾಡೋದಕ್ಕೆ. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ರಾಯರ ಮೇಲೆ ಇರಬೇಕು. ಆಮೇಲೆ ನೀವು ಸೇವೆ ಮಾಡಬೇಕು ಅಂದರೆ 5 ರಿಂದ 7 ಗಂಟೆ ಒಳಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಜನನೂ ತುಂಬ ರಶ್ ಆಗಿಬಿಡ್ತಾರೆ. ನಾವು ಮಂತ್ರಾಲಯಕ್ಕೆ ಹೋದಾಗ ಒಂದು 5 ಗಂಟೆಗೆ ಹೋದ್ವಿ. ಆವಾಗಲೇ ಫುಲ್ಲು ಜನ, ಇನ್ನು ಡೋರೇ ಓಪನ್ ಆಗಿಲ್ಲ ದೇವಸ್ಥಾನದ್ದು. ಆವಾಗಲೇ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಫುಲ್ ಜನ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದೇವಸ್ಥಾನ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ರು 5 ಗಂಟೆಲೇ. ಇನ್ನು ನೀವು ಲೇಟ್ 8-9 ಗಂಟೆ ಮಾಡ್ಕೊಂಡ್ರೆ ಬಿಸಿಲು ಇರುತ್ತೆ ಅವಾಗ. ಮತ್ತು ಒಳಗಡೆ ಬಿಸಿಲಿರಲ್ಲ, ತುಂಬಾ ಗಾಳಿ ಬೀಸ್ತಾ ಇರುತ್ತೆ. ಅಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ. ನಿಮಗೆ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ನೀಟಾಗಿ ಮಾಡೋಕ್ಕಾಗಲ್ಲ. ತುಂಬ ಅಡ್ಡ ಬರ್ತಾ ಇರ್ತಾರೆ ಜನಗಳೆಲ್ಲ. ಲೇಟ್ ಆಗುತ್ತೆ ಮತ್ತು ಹಿಂಸೆ ಆಗುತ್ತೆ ನಿಮಗೂ. ಅದರಿಂದ
ಹೌದಾ. ಮತ್ತು ಮಂತ್ರಾಲಯದಲ್ಲಿ ಹೆಣ್ಮಕ್ಳು ಉರುಳು ಸೇವೆ ಮತ್ತು ಸಾಷ್ಟಾಂಗ ನಮಸ್ಕಾರನ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ತಲೆಯಲ್ಲಿ ಇಟ್ಕೊಬಿಡಿ. ಅದ್ರ ಬದಲಾಗಿ ಮಂಡಿ ಊರಿ ನಮಸ್ಕಾರನ ಮಾಡಬೇಕಾಗಿರೋವಂಥದ್ದು. ಇನ್ನು ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರನ ಮಾಡ್ಬೋದು, ಅವ್ರದ್ದೇನು ತೊಂದರೆ ಆಗಲ್ಲ. ಮತ್ತು ಇವಾಗ ಹೆಜ್ಜೆ ನಮಸ್ಕಾರ ಹಾಕಿರ್ತೀರ ಅಂದರೆ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಒಂದೊಂದು ಮೂಲೆ ಸಿಗುತ್ತಲ್ವ, ಆ ಮೂಲೆಗೂ ಮಂಡಿ ಊರಿ ನಮಸ್ಕಾರನ ಮಾಡಬೇಕು ರಾಯರಿಗೆ. ನಿಮ್ಮ ಕೈಲಿ ಆಗುತ್ತೆ ಅಂದರೆ 3 ಸರಿ ಹೆಜ್ಜೆ ನಮಸ್ಕಾರನ ಮಾಡಿ. ಆಗಲಿಲ್ವ ಅಂದರೆ 1 ಸರಿ ಮಾಡ್ಬೋದು, 2 ಸರಿ ಮಾಡೋಕ್ಕೆ ಹೋಗಬೇಡಿ. 1 ಸರಿ ಮಾಡಿ ಕಂಪ್ಲೀಟ್ ಮಾಡಿ ಆಮೇಲೆ ರಾಯರ ದರ್ಶನಕ್ಕೆ ಹೋಗ್ಬಿಟ್ಟು ನೀವು ಆಮೇಲೆ ರಾಯರಿಗೆ ಈ ಥರ ನಿಮ್ದೇನು ಬೇಡಿಕೆ ಇದೆ ಅದನ್ನ ಈಡೇರಿಸಿ ನಾವು ಈ ಥರ ಸೇವೆನ ಮಾಡಿದ್ದೀವಿ ರಾಯರೇ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಹೋಗ್ಬೋದು. ನೀವು ಒಂದು ಸುತ್ತು ಪ್ರದಕ್ಷಿಣೆನ ಬಂದು ಹೆಜ್ಜೆ ನಮಸ್ಕಾರ ಹಾಕಿದಾದ್ಮೇಲೆ ರಾಯರು ಬಲಭಾಗಕ್ಕೆ ನಿಂತು ನೀವು ಒಂದು ನಮಸ್ಕಾರನ ಹಾಕಬೇಕು. ಹೆಜ್ಜೆ ನಮಸ್ಕಾರ ಮಾಡುತ್ತಾ ರಾಯರ ಬೃಂದಾವನದ ಒಂದೊಂದು ಮೂಲೆಗೂ ಕೂಡ ನಮಸ್ಕಾರನ ಮಾಡಬೇಕು. ಆವಾಗಲೇ ಹೇಳ್ದಂಗೆ ಅದರಲ್ಲೂ 4 ಮೂಲೆ ಸಿಗುತ್ತಲ್ವ, 4 ಮೂಲೆಗೂ ಕೂಡ ನೀವು ನಮಸ್ಕಾರನ ಮಾಡಿ ಆಮೇಲೆ ನೀವು ರಾಯರ ದರ್ಶನಕ್ಕೆ ಹೋಗಬೇಕು. ರಾಯರ ಮಠದಲ್ಲಿ ಯಾವುದೇ ಕಾರಣಕ್ಕೂ ಈಚೆಯಿಂದ ತಂದಿರೋಂಥ ಫುಡ್ನ ತಿನ್ನೋದಾಗಲಿ ಮತ್ತು ನೀವು ಒಂಥರ ನೆಗೆಟಿವ್ ಆಗಿ ಮಾತಾಡೋದಾಗಲಿ ಆ ಥರ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ರಾಯರ ಧ್ಯಾನದಲ್ಲೇ ಇದ್ರಿ. ಆಲ್ಮೋಸ್ಟ್ ನೀವು ಏನು ಅಂದ್ಕೊಂಡು ಬಂದಿದ್ದೀರಾ ಅದ್ರ ಥಿಂಕಿಂಗಲ್ಲೇ ಇರಿ. ನೀವು ರಾಯರ ದರ್ಶನಕ್ಕೆ ಹೋದಾಗಲೂ ಅಷ್ಟೇ ಅಲ್ಲಿ ಮಂತ್ರಾಕ್ಷತೆ ಸಿಗುತ್ತೆ. ಮಂತ್ರಾಕ್ಷತೆನ ನೀವು ಸ್ವಲ್ಪ ತಲೆಗೆ ಬಾಯಿಗೆಲ್ಲ ಹಾಕ್ಕೊಂಡು ಸ್ವಲ್ಪನ ತಗೊಂಡು ಬಂದು ಮನೇಲಿ ಇಟ್ಕೊಳ್ಳಿ. ಒಂದು ಹೇಳಿದ್ನಲ್ಲ, ಆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಮಂತ್ರಾಕ್ಷತೆನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಒಂದು ಬಟ್ಟೆಗೆ ಎಷ್ಟೊಂದು ಬಟ್ಟೆಗೆ ಕಟ್ಕೊಂಡು ನಿಮ್ಮ ಬಾಡಿ ಬಲಭಾಗದಲ್ಲಿ ರೈಟ್ ಸೈಡ್ ಇರೋ ಜೋಬಲ್ಲಿ ನೀವು ಹಾಕ್ಕೊಂಡು ಬರಬೇಕು. ಬೆಳಗಿನ ದರ್ಶನಕ್ಕೆ ಹೋದ್ರೇ ತುಂಬಾ ಒಳ್ಳೆಯದು. ಅಭಿಷೇಕ ಮಾಡೋದೆಲ್ಲ ಅಲ್ಲೇ ಟಿವಿಲೇ ಲೈವ್ ಆಗಿ ತೋರಿಸ್ತಾ ಇರ್ತಾರೆ ಅವರು. ನಾವು ಕ್ಯೂ ಅಲ್ಲಿ ಹೋಗ್ಬೇಕಾಗಿದ್ರೇ ಅದೆಲ್ಲ ನೋಡ್ಬೋದು. ರಾಯರು ಮುಂದೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ನಮಗೆ ಗೊತ್ತಿರಲ್ಲ ಆ ಥರ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತು ಮಂತ್ರಾಲಯದಲ್ಲಿ ಇರಬೇಕಾದ್ರೆ ಎಷ್ಟು ಮನಸ್ಸು ಪ್ರಶಾಂತವಾಗಿರುತ್ತೆ ಅಂದರೆ ನಾವು ಮತ್ತೆ ರಿಟರ್ನ್ ಬರಲೇಬಾರ್ದು. ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಅಷ್ಟು ಬಿಸಿಲಿರುತ್ತೆ ಈಚೆ, ಅಂದರೂ ಅದೆಲ್ಲ ಗೊತ್ತೇ ಆಗಲ್ಲ. ಅಷ್ಟು ಚೆನ್ನಾಗಿದೆ ನೋಡೋದಕ್ಕಂತ ಅಂದರೆ. ಮತ್ತು ಪ್ರಸಾದ ನೀವು ಬೇಗನೆ ದರ್ಶನ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬೇಗ ಪ್ರಸಾದ ಅಂತೂ ಸಿಗಲ್ಲ. ಪ್ರಸಾದ ಏನೆಂದರೂ 11 ಗಂಟೆ 9 ಗಂಟೆ ಮೇಲೆ ಪ್ರಸಾದ ಇದ್ದಿದ್ದು. 9ರಿಂದ 11 ಇರುತ್ತೆ. ಮತ್ತು 1 ಗಂಟೆಯಿಂದ 2 ಗಂಟೆ 3 ಗಂಟೆ ಅಷ್ಟೇ, 2 ಅವರ್ 1 ಅವರ್ ಇತ್ತು. ನಮಗೆ ಪ್ರಸಾದನ ಮಿಸ್ ಮಾಡ್ಕೊಂಡ್ವಿ. ನಾವು ಹೋದಾಗ ನಿಮಗೆ ಸಾಧ್ಯ ಆದರೆ ರಾಯರು ಪ್ರಸಾದನ ತಿನ್ಕೊಂಡು ಬನ್ನಿ. ಮಂತ್ರಾಲಯಕ್ಕೆ ಹೋಗಿ ಜರ್ನಿದು ಬ್ಲಾಗ್ನ ಇಲ್ಲಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ. ನೀವು ಒಂದ್ಸರಿ ಬೇಕಾದ್ರೆ ಹೋಗಿ ನೋಡಿ, ನನ್ನ ಚಾನಲಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇತ್ತು. ಇಷ್ಟು ನನ್ನ ಮಂತ್ರಾಲಯದ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.